ದ ಲಾರ್ಡ್. ಹಾಲೆಲೂಯ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ತಾಯಿ ಪರಿಶುದ್ಧ ಕನ್ಯಾಮರಿಯಮ್ಮರ ಮುಖಾಂತರ ನಿಮ್ಮೆಲ್ಲರನ್ನು ದೇವರಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ಪ್ರಭು ಯೇಸುವಿನ ನಾಮದಲ್ಲಿ ಈ ವಚನ ಬೋಧಿಸುವ ಸಮಯದಲ್ಲಿ ಆ ಪ್ರಭುವಿನ ಆಶೀರ್ವಾದ ಕೃಪೆ ನಿಮ್ಮ ಮೇಲೆ ಸುರಿಸಲೆಂದು ಪ್ರಾರ್ಥಿಸುತ್ತೇನೆ. ನಮೋ ಮರಿಯವರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ದೇವರ ವಾಕ್ಯದಲ್ಲಿ ಶಕ್ತಿ ಇದೆ, ದೇವರ ವಾಕ್ಯದಲ್ಲಿ ಬಿಡುಗಡೆ ಇದೆ, ದೇವರ ವಾಕ್ಯದಲ್ಲಿ ಕರುಣೆ ತುಂಬಿದೆ, ಪ್ರೀತಿ ಇದೆ. ಆದರೆ ಆ ದೇವರ ವಾಕ್ಯವನ್ನು ನಮ್ಮದಾಗಿಸಿಕೊಳ್ಳಬೇಕು. ದೇವರ ವಾಕ್ಯವನ್ನಿಗಾಗಿ ನಾವು ದಾಹ ಪಡುವಾಗ ಆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಯೆಶಾಯನ ಗ್ರಂಥದಲ್ಲಿ ಹೀಗೆ ದೇವರ ವಾಕ್ಯ ಹೇಳ್ತಿದೆ. ಯೆಶಾಯ 54 ವಾಕ್ಯ 10ರಲ್ಲಿ, ಬಿರುಕು ಬಿಟ್ಟಾವು ಬೆಟ್ಟಗಳು, ಕದಲಿಯಾವೋ ಗುಡ್ಡಗಳು, ನನ್ನ ಅಚಲ ಪ್ರೀತಿಯಾದರೂ ಬಿಟ್ಟು ಹೋಗೋದು ನಿನ್ನನ್ನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ. ಆದರೆ ಇಷ್ಟೊಂದು ಅದ್ಭುತಕರವಾದ ವಾಕ್ಯ, ಕೃಪೆ ನೀಡುವಂಥ ವಾಕ್ಯ ನಮ್ಮದಾಗಬೇಕಾದರೆ ನಮ್ಮನ್ನೇ ದೇವರಿಗೆ ಸಂಪೂರ್ಣವಾಗಿ ನಾವು ಸಮರ್ಪಿಸಿಕೊಳ್ಳಬೇಕು. ಹೇಗೆ ದೇವರ ವಾಕ್ಯ ನಮ್ಮೊಳಗೆ ನೆಲೆಗೊಳ್ಳುವಾಗ ಮಾತ್ರ ಅಲ್ಲಿ ಅದ್ಭುತಗಳು, ಸೂಚಕ ಕಾರ್ಯಗಳು, ಗುರುತುಗಳು ಸಂಭವಿಸಲು ಸಾಧ್ಯವಾಗುತ್ತದೆ. ಈ ಹೊಸ ವರ್ಷವನ್ನು ನಾವು ನೋಡುವಾಗ, ಹಳೆಯ ವರ್ಷದಲ್ಲಿ 2018ರಲ್ಲಿ ನಮ್ಮ ಅನೇಕ ಭಾರತ ದೇಶದಲ್ಲಾಗಿರೋದು ಅನೇಕ ಕಡೆಗಳಲ್ಲಿ ಅನೇಕ ಕಾರ್ಯಗಳು ಸಂಭವಿಸಿ, ಉದಾಹರಣೆಗೆ ಜಲಪ್ರಳಯ, ಸುನಾಮಿ ಹಾಗೂ ಬೆಟ್ಟಗಳು ಉರುಳುವುದು, ಹೀಗೆ ಅನೇಕ ಕಾರ್ಯಗಳಿಂದ ಅನೇಕ ಸಾವು ನೋವುಗಳು ಸಂಭವಿಸಿ ಮನುಷ್ಯರಲ್ಲಿ ಒಂದು ಭಯ ಉಂಟಾಗಿತ್ತು. ಆದರೆ ದೇವರ ವಾಕ್ಯ ಹೀಗೆ ಹೇಳ್ತದೆ, ಇಗೋ ನಾನೆಲ್ಲವನ್ನು ಹೊಸದಾಗಿಸುತ್ತೇನೆ. ಹೌದು ಪ್ರಿಯರೇ, ದೇವರ ವಾಕ್ಯ ಇದಾಗಿದೆ, ಎಲ್ಲವನ್ನು ಹೊಸದಾಗಿಸುತ್ತೇನೆ, ನೀವು ಭಯಪಡಬೇಡಿ ಎಂಬುದಾಗಿ ಹೇಳ್ತಾರೆ. ಯೆಶಾಯ 41 ವಾಕ್ಯ 50ರಲ್ಲಿ ದೇವರ 41 ವಾಕ್ಯ 10ರಲ್ಲಿ ಹೀಗೆ ಹೇಳ್ತದೆ, ಹೆದರಬೇಡ, ನಾನಿದ್ದೇನೆ ನಿನ್ನೊಂದಿಗೆ, ಭಯಭ್ರಾಂತನಾಗಬೇಡ, ನಾನೇ ನಿನ್ನ ದೇವರು, ನಿನಗೆ ಶಕ್ತಿ ನೀಡುವೆ, ಸಹಾಯ ಮಾಡುವೆ, ನನ್ನ ವಿಜಯದ ಹಸ್ತದ ಆಧಾರ ನಿನ್ನ ಮೇಲೆ ಇದೆ ಎಂಬುದಾಗಿ ದೇವರು ವಚನದ ಮೂಲಕ ನಮ್ಮ ಒಬ್ಬೊಬ್ಬರನ್ನು ಅನುಗ್ರಹಿಸುವವರಾಗಿದ್ದಾರೆ. ಆದರೆ ನಮ್ಮಲ್ಲಿ ಭಯ ಇದೆ. ಈ ಭಯಕ್ಕಾಗಿ ದೇವರು ಹೇಳಿದ್ದು, ಈ ಹೊಸ ವರ್ಷದಲ್ಲಿ ನಾನು ಹೊಸದಾಗಿಸುತ್ತೇನೆ, ನಿಮ್ಮ ಹಳೆಯ ಜೀವನವೆಲ್ಲ ಹೊಸದಾಗಿಸುತ್ತೇನೆ. ನಮ್ಮ ಹಳೆಯ ಜೀವನ ದೇವರಿಗೆ ಬೇಕಾಗಿಲ್ಲ, ಅದು ಇಷ್ಟವಾಗಿಲ್ಲ. ಯಾಕೆಂದರೆ ನಮ್ಮಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು, ನಾವು ನೂತನ ಸೃಷ್ಟಿಗಳಾಗಬೇಕು. ನಾವು ನೂತನ ಸೃಷ್ಟಿಗಳಾಗಿ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುವಾಗ ಮಾತ್ರ ನಾವು ದೇವರಿಗೆ ತಕ್ಕ ಮಕ್ಕಳಾಗಿ ಸಾಗಲು ಸಾಧ್ಯವಾಗುತ್ತದೆ ಪ್ರಿಯರೇ. ಆದ್ದರಿಂದ ದೇವರು ಅನೇಕ ವಾಗ್ದಾನಗಳ ಮೂಲಕ ನಮ್ಮನ್ನು ಮುಟ್ಟುವವರಾಗಿದ್ದಾರೆ. ಯೆರೆಮೀಯ 23 ವಾಕ್ಯ 29ರಲ್ಲಿ ದೇವರ ವಾಕ್ಯ ಹೇಳ್ತದೆ, ನನ್ನ ವಾಕ್ಯ ಬೆಂಕಿಗೆ ಸಮಾನ, ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ಸುತ್ತಿಗೆಗೆ ಸಮಾನ ಎಂಬುದಾಗಿ. ಪ್ರಿಯರೇ, ಇಂಥ ಒಂದು ದೊಡ್ಡ ವಾಕ್ಯ, ಆ ಗ್ರಂಥದಲ್ಲಿ ಇರುವಂಥ ಈ ಒಂದೊಂದು ವಾಕ್ಯಗಳು ದೇವರ ಅನುಗ್ರಹ, ಕೃಪೆ, ಕರುಣೆ ಎಲ್ಲವನ್ನು ನಮ್ಮದಾಗಿಸುತ್ತದೆ. ಆದರೆ ಇದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಜೀವಿಸುತ್ತಿದ್ದೇವೆ. ದೇವರ ವಾಕ್ಯ ಗೊತ್ತು ಕೇಳುತ್ತಿದ್ದೇವೆ, ಅನೇಕ ಧ್ಯಾನಕೂಟಗಳಲ್ಲಿ ನಾವು ಭಾಗವಹಿಸುತ್ತಿದ್ದೇವೆ, ಅನೇಕ ಧ್ಯಾನಗಳಲ್ಲಿ ಪಾಲ್ಗೊಳ್ಳುತ್ತಾ ಅನೇಕ ವಾಕ್ಯಗಳನ್ನು ನಮ್ಮದಾಗಿಸಿಕೊಳ್ಳಲು ನಾವು ಹೋಗುತ್ತೇವೆ. ಆದರೆ ಆ ವಾಕ್ಯಗಳನ್ನ ಒಂದು ಕಿವಿಯಲ್ಲಿ ಕೇಳಿ ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡುವವರಾಗಿದ್ದೇವೆ. ಪ್ರಿಯರೇ, ಯಾವಾಗ ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ನಿಲ್ಲುತ್ತದೋ ಆಗ ಮಾತ್ರ ನಾವು ಅದ್ಭುತಗಳನ್ನು ಕಾಣಲು ಸಾಧ್ಯವಾಗ್ತದೆ. ದೇವರ ವಾಕ್ಯ ಹೀಗೆ ಹೇಳ್ತದೆ, ಯೋಹನ್ನ ಶುಭ ಸಂದೇಶ 15ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ, ನೀವು ನನ್ನಲ್ಲಿಯೂ ನನ್ನ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿದ್ದರೆ ನೀವೇನು ಬೇಕಾದರೂ ಕೇಳ್ಬೋದು, ಅದೆಲ್ಲವೂ ನಿಮಗೆ ಸಿಗುತ್ತದೆ ಎಂಬುದಾಗಿ. ಆದರೆ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀವಿ, ಆದರೆ ನಮಗೆಲ್ಲ ಸಿಗ್ತಾ ಇದೆಯಾ? ಅಯ್ಯೋ ಬ್ರದರ್, ನಾನು ತುಂಬ ದಿನಗಳಿಂದ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಗೋಯಿತು ಎಂಬುದಾಗಿ ನಿರಾಶೆಯ ಧ್ವನಿಯಿಂದ ಆ ಜನರು ಮಾತನಾಡೋದು ನಾವು ಕೇಳುತ್ತಿದ್ದೇವೆ ಪ್ರಿಯರೇ. ಆದರೆ ದೇವರ ವಾಕ್ಯದಲ್ಲಿ ಶಕ್ತಿ ಇದೆ ಎಂಬುದನ್ನು ನಾವು ಮೊಟ್ಟ ಮೊದಲಿಗೆ ನಾವು ಅರ್ಥ ಮಾಡಿಕೊಳ್ಳುವಾಗ ಮಾತ್ರ ಅದು ನಮಗೆ ಗೊತ್ತಾಗ್ತದೆ. ಈ ದೇವರ ಕೃಪೆ ನಮ್ಮದಾಗಬೇಕು. ದೇವರ ಕೃಪೆ ಎಂದರೆ ಏನು ಪ್ರಿಯರೇ? ದೇವರ ಕೃಪೆ ಎಂದರೆ ಅದು ದೇವರ ಕಡೆಯಿಂದ ನಮ್ಮ ಮೇಲೆ ಇಳಿದು ಬರುವಂಥದ್ದು. ಅದು ನಮ್ಮ ಯೋಗ್ಯತೆಯಿಂದ ಅಲ್ಲ, ದೇವರು ಕೊಡುವಂಥ ಒಂದು ಕರುಣೆಯಿಂದ ಕೊಡುವಂಥ ಕೃಪೆಯಾಗಿದೆ. ಪವಿತ್ರ ಗ್ರಂಥದಲ್ಲಿ ನಾವು ನೋಡುವುದಾದರೆ ದೇವರ ಕೃಪೆ ಎಂಬುದು ಬಲಹೀನತೆಯಲ್ಲಿ ಆ ದೇವರು ಕೊಡುವಂಥ ಬಲವಾಗಿದೆ. ನಮ್ಮ ಬಲಹೀನತೆ, ನಾವು ಕುಗ್ಗಿ ಹೋಗಿರುವಂಥ ಸಮಯದಲ್ಲಿ ದೇವರು ಕೊಡುವಂಥ ಒಂದು ಶಕ್ತಿ, ಆಶೀರ್ವಾದವಾಗಿದೆ.
ನಮ್ಮಲ್ಲಿ ಆ ಆಶೀರ್ವಾದ ಕೊರತೆ ಇರುವುದರಿಂದ ಪ್ರಿಯರೇ ಎಲ್ಲ ಕೃಪೆಗಳನ್ನು ನಾವು ಕಳೆದುಕೊಳ್ಳುತ್ತಿದ್ದೇವೆ. ನಾವು ಕ್ರೈಸ್ತರಾಗಿದ್ದೇವೆ, ದೇವರ ವಾಕ್ಯವನ್ನು ಓದುವಂಥವರಾಗಿದ್ದೇವೆ, ಆದರೆ ದೇವರ ವಾಕ್ಯ ನಮ್ಮಲ್ಲಿ ನೆಲೆಗೊಳ್ಳುತ್ತಿಲ್ಲ. ಎಲ್ಲ ಆ ದೇವರ ವಾಕ್ಯಗಳು ನಮ್ಮಿಂದ ಹೊರಗೆ ಹೋಗುವಾಗ ಪ್ರಿಯರೇ ಆ ಕೃಪೆ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳುವವರಾಗಿದ್ದೇವೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, 2 ಕೊರಿಂಥ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಪೌಲನಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೃಪೆ ಒಂದೇ ನಿನಗೆ ಸಾಕು, ನಿನ್ನ ನಿಶಕ್ತಿಯಲ್ಲಿ ಅದು ಶಕ್ತಿಯನ್ನು ಕೊಡುತ್ತದೆ ಎಂಬುದಾಗಿ. ಆ ಪೌಲನು ಈ ವಾಕ್ಯವನ್ನು ಕೇಳುವಾಗ ಸಂತೋಷಗೊಳ್ಳುತ್ತಾನೆ. ಯಾಕೆಂದರೆ ದೇವರ ನನ್ನ ಒಂದು ಬಲಹೀನತೆಯಲ್ಲಿ ದೇವರ ಶಕ್ತಿ ನನ್ನದಾಗುತ್ತದೆಯಲ್ಲ ಎಂಬುದಾಗಿ ಆ ಪೌಲನು ಸಂತೋಷಗೊಳ್ಳುತ್ತಾನೆ. ಪ್ರಿಯರೇ, ನಮ್ಮ ಬಲಹೀನತೆಯಲ್ಲಿ ಆ ದೇವರ ಶಕ್ತಿ ನಮ್ಮದಾಗಬೇಕು. ಇದು ದೇವರ ವಾಕ್ಯದಿಂದ ಪಡೆಯುವಂಥ ಶಕ್ತಿಯಾಗಿದೆ. ಹೀಬ್ರಿಯರಿಗೆ ಬರೆದ ಪತ್ರ 4:16 ದೇವರ ವಾಕ್ಯ ಹೇಳ್ತದೆ, ಸಮಯೋಚಿತವಾಗಿ ಸಿಗುವಂಥ ಆ ದೇವರಿಂದ ಪಡೆದುಕೊಳ್ಳುವಂಥ ಆಶೀರ್ವಾದವಾಗಿದೆ. ಯಾವ ಸಮಯದಲ್ಲಿ ನಾವು ಬಿದ್ದು ಹೋಗುತ್ತಿದ್ದೇವೋ, ಯಾವ ಸಮಯದಲ್ಲಿ ನಮಗೆ ದೇವರ ಶಕ್ತಿ ಬೇಕು ಎಂಬುದಾಗಿ ನಾವು ಹಂಬಲಿಸುತ್ತೇವೋ, ಆ ಸಮಯದಲ್ಲಿ ದೇವರು ಕೊಡುವಂಥ ಅನುಗ್ರಹ ಒಂದು ಕೃಪೆಯಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಕೃಪೆ ಎಂದರೆ ಏನು ಎಂಬುದಕ್ಕಾಗಿ ಕೇಳುವುದಾದರೆ ಪ್ರಿಯರೇ, ಒಂದು ಉದಾಹರಣೆ ಇದೆ. ಒಂದು ಊರಿನಲ್ಲಿ ಒಬ್ಬ ತಂದೆ ಮಗ ಇಬ್ಬರು ವಾಸ ಮಾಡ್ತಾಯಿದ್ರು. ಆ ತಂದೆ ಮಗನನ್ನು ತುಂಬ ಪ್ರೀತಿಸ್ತಾ ಇದ್ದ. ಪ್ರೀತಿಸುವ ತಂದೆ ಇಬ್ಬರು ಅನ್ಯೂನ್ಯತೆಯಿಂದ ಆ ಮನೆಯಲ್ಲಿ ಸಂತೋಷವಾಗಿ ಜೀವಿಸ್ತಾ ಇದ್ದರು. ಒಂದು ದಿನ ಇದ್ದಕ್ಕಿದ್ದ ಹಾಗೆ ದುಷ್ಕರ್ಮಿಗಳು ಆ ಮಗನನ್ನು ಕೊಂದು ಹಾಕಿಬಿಟ್ರು. ಪ್ರಿಯರೇ, ಆ ಮಗನನ್ನು ಕೊಂದು ಹಾಕಿದ್ದಾಗ ತಂದೆಯ ಪರಿಸ್ಥಿತಿ ಹೇಗಿರಬಹುದು, ತಂದೆಯ ಪ್ರತಿಕ್ರಿಯೆ ಏನಿರಬಹುದು? ಒಂದು ವೇಳೆ ತನ್ನ ಮಗನನ್ನು ಕೊಂದು ಹಾಕಿದವನ್ನ ನಾನು ಕೊಂದು ಹಾಕಿ ಬಿಡುತ್ತೇನೆ ಎಂಬುದಾಗಿ ಯೋಚಿಸುವುದಾದರೆ ಪ್ರಿಯರೇ, ಅದು ಪ್ರತೀಕಾರವಾಗುತ್ತದೆ. ಒಂದು ವೇಳೆ ತನ್ನ ಮಗನನ್ನು ಕೊಂದವನನ್ನು ನಾನು ಪೊಲೀಸ್ನವರಿಗೆ ಕೊಟ್ಟು ಬಿಡ್ತೇನೆ ಎಂಬುದಾಗಿ ಯೋಚನೆ ಮಾಡೋದಾದರೆ ಪ್ರಿಯರೇ, ಅದು ನ್ಯಾಯವಾಗಿ ಬಿಡುತ್ತದೆ. ಒಂದು ವೇಳೆ ತನ್ನ ಮಗನನ್ನು ಕೊಂದವನನ್ನು ನಾನು ಕ್ಷಮಿಸಿ ಬಿಡುತ್ತೇನೆ ಎಂಬುದಾಗಿ ಹೇಳುವುದಾದರೆ ಅದು ಕ್ಷಮೆಯಾಗಿ ಬಿಡ್ತದೆ. ಆದರೆ ಆ ತಂದೆಯ ಪ್ರತಿಕ್ರಿಯೆ ಹೀಗಿರುತ್ತದೆ. ಆ ತಂದೆಯ ಈ ರೀತಿಯಾಗಿ ಯೋಚಿಸ್ತಾರೆ, ಆ ಮಗನನ್ನು ನಾನು ಕ್ಷಮಿಸಿ ಬಿಡುತ್ತೇನೆ, ಆ ಮಗನನ್ನು ನನ್ನ ಮಗನನ್ನಾಗಿ ನಾನು ಸ್ವೀಕರಿಸುತ್ತೇನೆ ಎಂಬುದಾಗಿ ಹೇಳುತ್ತಾನೆ. ಪ್ರಿಯರೇ, ಇದು ದೇವರ ಕೃಪೆಯೂ ಆಗಿದೆ. ಯೇಸು ಸ್ವಾಮಿಯನ್ನು ಈ ಭೂಲೋಕದಲ್ಲಿ ಅನೇಕ ಯಾತನೆಗಳನ್ನು ಕೊಟ್ಟು ಶಿಲುಬೆಯಲ್ಲಿ ಜಡಿದು ಅವರನ್ನು ಸಾಯಿಸಿಬಿಟ್ಟವರು ನಾವಾಗಿದ್ದೇವೆ. ಆ ಪಾಪಗಳನ್ನು ಮಾಡಿದವರು ನಾವಾಗಿದ್ದೇವೆ. ಆದರೆ ದೇವರು ನಮ್ಮ ಪಾಪಗಳನ್ನೆಲ್ಲವನ್ನು ಕ್ಷಮಿಸಿ ನಮ್ಮೆಲ್ಲರನ್ನ ಆ ದೇವರು ತಮ್ಮ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡರು. ಪ್ರಿಯರೇ, ಇದು ದೇವರು ಮಾಡಿದಂಥ ಉಪಕಾರವಾಗಿದೆ, ಕೃಪೆಯಾಗಿದೆ. ಈ ಕೃಪೆ ಆ ದೇವರೇ ನಮಗೆ ಆಶೀರ್ವಾದವಾಗಿ ಕೊಡುವಂಥದ್ದಾಗಿದೆ. ಪ್ರೈಸ್ ದ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಹೊಸ ವರ್ಷದಲ್ಲಿ ಕೊಟ್ಟಂಥ ಅನುಭವ ಮಾತ್ರ ಅದೊಂದು ಮಾತ್ರವಲ್ಲ, ಮತ್ತೆ ಒಂದು ವರದಾನವನ್ನು ಕೊಟ್ಟಿದ್ದಾರೆ. ಅವರು ನಮಗೆ ಹೊಸ ಬಲವನ್ನು ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಾರೆ. ಯೆಶಾಯ 40 ವಾಕ್ಯ 31 ನಾವು ಹೀಗೆ ಓದುತ್ತೇವೆ, ಪ್ರಿಯರೇ, ನಮ್ಮ ಬಲ ಕುಗ್ಗಿ ಹೋಗಿದ್ದಾಗ ಆ ದೇವರ ಬಲಕ್ಕಾಗಿ ನಾವು ಹುಡುಕುವಾಗ ನಾವು ಹೊಸ ರೀತಿಯಲ್ಲಿ ಒಂದು ಹದ್ದುಗಳು ಯಾವ ರೀತಿಯಲ್ಲಿ ಹದ್ದು ತನ್ನ ರೆಕ್ಕೆಗಳನ್ನು ಬಿಚ್ಚಿ ಕಳೆದುಕೊಂಡು ಅದನ್ನು ಆ ಹೊಸ ರೆಕ್ಕೆಗಳನ್ನು ಬರೆಸಿಕೊಂಡು ಆ ರೆಕ್ಕೆಯಿಂದ ಅದು ಹೊಸದಾಗಿ ಹಾರಾಡಲು ಅದು ಸಿದ್ಧವಾಗುವಂತೆ ನಾವು ಕೂಡ ಆ ರೆಕ್ಕೆ ಮುರಿದ ಅಕ್ಕಿದಂತೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ತಾ ದೇವರ ವಾಕ್ಯದಿಂದ ನಮ್ಮನ್ನು ತುಂಬಿಕೊಳ್ಳುತ್ತಾ ಆ ದೇವರೊಂದಿಗೆ ನಾವು ನಡೆದಾಡುವಾಗ ಪ್ರಿಯರೇ, ನಾವು ಕೂಡ ಆ ದೇವರ ಶಕ್ತಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ಪ್ರೈಸ್ ದ ಲಾರ್ಡ್. ಪ್ರಿಯರೇ, ಕಳೆದಾಗಿ ದೇವರು ಹೀಗೆ ಹೇಳ್ತಾರೆ, ನಾನು ನಿನಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ. ಎಜೆಕಿಯಲ್ 36:26 ವಾಕ್ಯದಲ್ಲಿ ದೇವರು ಹೀಗೆ ನುಡಿಯುತ್ತಾರೆ, ನಾನು ನಿನಗೆ ಹೊಸ ಮನಸ್ಸನ್ನು ಕೊಡುತ್ತೇನೆ, ನನ್ನ ಸ್ವಭಾವವನ್ನು ನಿನ್ನಲ್ಲಿ ಮೂಡಿಸುತ್ತೇನೆ. ದೇವರ ಸ್ವಭಾವ ಇದಾಗಿದೆ, ಕರುಣೆ ಪಡುವಂಥ ಸ್ವಭಾವ, ಮರುಕ ಪಡುವಂಥ ಸ್ವಭಾವ, ಕ್ಷಮಿಸುವಂಥ ಸ್ವಭಾವ. ಆದರೆ ಪ್ರಿಯರೇ, ನಾವು ಯೋಚಿಸೋಣ, ನಮ್ಮ ಸ್ವಭಾವ ಹೇಗಿದೆ? ನಾವು ಕ್ರೈಸ್ತರಾಗಿದ್ದೇವೆ, ಯೇಸುವಿನ ಅನುಯಾಯಿಯಾಗಿದ್ದೇವೆ, ಆದರೆ ನಮ್ಮಲ್ಲಿ ಆ ಕ್ಷಮೆ ಇದೆಯೇ ಎಂಬುದಾಗಿ ನಾವು ಯೋಚಿಸುವಾಗ ಪ್ರಿಯರೇ, ನಮಗೆ ಗೊತ್ತಾಗುತ್ತದೆ ನಮ್ಮಲ್ಲಿ ಆ ದೇವರ ಸ್ವಭಾವ ಇಲ್ಲ, ನಮ್ಮಲ್ಲಿ ಹೊಸ ಮನಸ್ಸು ಇಲ್ಲ. ನಮ್ಮ ಹಳೆಯ ಸ್ವಭಾವದಲ್ಲಿ ನಾವು ಜೀವಿಸುತ್ತಿದ್ದೇವೆ, ನಮಗೆ ಹೊಸ ಸ್ವಭಾವ ಬೇಕಾಗಿದೆ. ಹೌದು ಪ್ರೀತಿಯ ಸಹೋದರರೇ, ಅದರಿಂದ ದೇವರು ಹೇಳ್ತಾರೆ, ನಾನು ನಿನಗೆ ನನ್ನ ಸ್ವಭಾವ ನಿನ್ನಲ್ಲಿ ಮೂಡಿಸುತ್ತೇನೆ, ನಿನ್ನ ಕಲ್ಲಾದ ಹೃದಯವನ್ನು ತೆಗೆದು ಮೃದುವಾದ ಹೃದಯವನ್ನು ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ. ಪ್ರಿಯರೇ, ನಮ್ಮ ಹೃದಯ ಕಠಿಣವಾಗಿದೆ, ಯಾರಿಗೂ ಸಹಾಯ ಮಾಡುವಂಥ ಮಾಡದಂಥ ಕಠಿಣವಾದ ಹೃದಯ ನಮ್ಮದಾಗಿದೆ.
ನಮಗೆ ಮನಸ್ಸಿದೆ ಕೊಡುವುದಕ್ಕೆ, ಆದರೆ ಆ ಸಮಯದಲ್ಲಿ ಬೇಡವೆಂಬುದಾಗಿ ಅವರನ್ನು ನಿರಾಕರಿಸಿ ಧಿಕ್ಕರಿಸಿ ನಾವು ಹೋಗುತ್ತೇವೆ. ಆದರೆ ಕೆಲವೊಮ್ಮೆ ನಮ್ಮ ಕಲ್ಲಾದ ಹೃದಯದಲ್ಲಿ ಒಂದು ಆ ಮರುಕ ಕೂಡ ಹುಟ್ಟುತ್ತದೆ. ಅಯ್ಯೋ, ಈ ವ್ಯಕ್ತಿಗೆ ನಾನು ಸಹಾಯ ಮಾಡಬಹುದಾಗಿತ್ತು, ಸಹಾಯ ಮಾಡದೆ ಹೊರಟು ಬಂದನಿಲ್ಲ ಎಂಬುದಾಗಿ ನನ್ನ ಮನಸ್ಸು ನನ್ನನ್ನೇ ಚುಚ್ಚುತ್ತಾ ಇರ್ತದೆ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ಈ ಕಲ್ಲಾದ ಹೃದಯವನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು. ರೋಮ 12:1 ದೇವರ ವಾಕ್ಯ ಹೇಳ್ತದೆ, ನಿಮ್ಮನ್ನೇ ದೇವರಿಗೆ ಮೆಚ್ಚುಗೆಯಾದ ಮೀಸಲಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳುವುದೇ ನಿಜವಾದ ಆರಾಧನೆ ಎಂಬುದಾಗಿ. ಪ್ರಿಯರೇ, ಈ ಆರಾಧನೆಯನ್ನು ಬಿಟ್ಟು ನಮ್ಮನ್ನೇ ನಾವು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳದೆ ಅನೇಕ ಕಡೆಗಳಲ್ಲಿ, ಅನೇಕ ಧ್ಯಾನ ಕೂಟಗಳಿಗೆ ಒಂದಲ್ಲ ಒಂದು ಕಡೆಗೆ ಅಲ್ಲಲ್ಲಿ ದೇವರನ್ನು ಹುಡುಕುತ್ತಾ ಆರಾಧನೆ ಮಾಡುವ ಸಲುವಾಗಿ ಎಲ್ಲ ಕಡೆಗೂ ನಾವು ಓಡಾಡುತ್ತಾ ಇದ್ದೇವೆ. ನಾವು ಮಾಡಬೇಕಾದ ಕಾರ್ಯ ನಮ್ಮನ್ನೇ ಸಂಪೂರ್ಣವಾಗಿ ನಾವು ದೇವರಿಗೆ ಸಮರ್ಪಿಸಿಕೊಳ್ಳಬೇಕು. ಆ ದೇವರ ಆಶೀರ್ವಾದವನ್ನು ಸಂಪೂರ್ಣವಾಗಿ ನಾವು ಪಡೆದುಕೊಳ್ಳಬೇಕು. ಆದರೆ ನಾವು ಮಾಡುತ್ತಿರುವುದು ಏನು? ದೇವರಿಗೆ ನಾವು ಸಮರ್ಪಿಸಿಕೊಳ್ಳಲು ನಮಗೆ ಸಮಯ ಇದ್ದರೂ ಆ ದೇವರಲ್ಲಿ ಸಮರ್ಪಿಸಿಕೊಳ್ಳಲಾಗದೆ ನಮ್ಮ ಹೃದಯ ಕಠಿಣವಾಗಿದೆ. ಆದರೆ ಕಠಿಣವಾದ ಹೃದಯವನ್ನು ದೇವರಿಗೆ ಸಮರ್ಪಿಸಿ ಆ ಹೃದಯವನ್ನು ಮೃದು ಮಧುರವಾಗಿ ನಾವು ಮಾರ್ಪಡಿಸಿಕೊಂಡಾಗ ಮಾತ್ರ ಆ ದೇವರು ಸದಾ ನಮ್ಮೊಂದಿಗೆ ಜೀವಿಸಲು ಸಾಧ್ಯವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರರೇ, ನಾವು ಅನೇಕ ಕಡೆಯಲ್ಲಿ ನೋಡ್ತೇವೆ, ಅನೇಕ ಕಷ್ಟಗಳಿಂದ ಜನರು ಅನೇಕ ಹಿಂಸೆಗಳಿಂದ ಬಾಧೆ ಪಡುವುದನ್ನು ನೋಡುತ್ತೇವೆ. ಎಷ್ಟೇ ಸಂಪಾದನೆ ಮಾಡಿದರೂ ಅವರಲ್ಲಿ ಉಳಿತಾಯ ಆಗ್ತಾ ಇಲ್ಲ. ಬ್ರದರ್, ನಾನು ಸಂಪಾದನೆ ಮಾಡ್ತೇನೆ, ನನ್ನ ಕುಟುಂಬದಲ್ಲಿ ಆ ಸಂಪಾದನೆ ಉಳಿತಾ ಇಲ್ಲ, ನಾನು ಹೆಚ್ಚು ಸಂಪಾದನೆ ಮಾಡಿದರೂ ಅದನ್ನು ಉಳಿತಾಯ ಮಾಡಲಿಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ, ಏನು ಮಾಡೋದು ಬ್ರದರ್? ನನ್ನ ಕುಟುಂಬದಲ್ಲಿ ಅನೇಕ ಸಮಸ್ಯೆಗಳಿವೆ, ದರಿದ್ರ ಇದೆ, ಆದರೆ ನಾನು ಏನು ಮಾಡಲಿ? ರಾತ್ರಿ ಆಗಲು ದುಡಿತಾ ಇದ್ದೀವಿ, ಏನೇ ದುಡಿದರೂ ನಾವು ದುಡಿದ ಸಂಪಾದನೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ನಮ್ಮಲ್ಲಿ ಉಳಿಸಿಕೊಳ್ಳಲು ನಮಗೆ ಸಾಧ್ಯವಾಗ್ತಾ ಇಲ್ಲ. ಪ್ರೈಸ್ ದ ಲಾರ್ಡ್. ಯಾಕೆ? ದೇವರಿಗೆ ನಾವು ಮೋಸ ಮಾಡುತ್ತಿದ್ದೇವೆ ಪ್ರಿಯರೇ. ನಾವು ದೇವರಿಗೆ ಸಂಪಾದನೆ ಮಾಡಿದಲ್ಲಿ 1/10 ದೇವರಿಗೆ ಕೊಡದೆ ಆ ದೇವರಿಗೆ ನಾವು ಮೋಸ ಮಾಡುತ್ತಿದ್ದೇವೆ. ದೇವರು ಹೇಳ್ತಾರೆ, ನೀವು ನನಗೆ ಮೋಸ ಮಾಡ್ತಾ ಇದ್ದೀರಾ, ನನಗೆ ಕೊಡಬೇಕಾದ ದಶಮಾಂಶದ ಭಾಗದಲ್ಲಿ ನನಗೆ ಕೊಡದೆ ನೀವು ನನಗೆ ಮೋಸ ಮಾಡ್ತಿದ್ದೀರಾ, ಅದಕ್ಕಾಗಿ ನೀವು ಶಾಪಗ್ರಸ್ತರಾಗಿದ್ದೀರಾ ಎಂಬುದಾಗಿ. ಪ್ರಿಯರೇ, ಯಾವ ದೇವಾಲಯದಲ್ಲೂ ಯಾವ ರೀತಿಯ ಕೊರತೆಗಳು ಇಲ್ಲ, ಅಲ್ಲಿ ಯಾವ ಹಸಿವೆ ಇಲ್ಲ, ಅಲ್ಲಿ ಬೇಕಾದಷ್ಟು ಆಹಾರಗಳಿವೆ. ಆದರೂ ಕೂಡ ಪ್ರಿಯರೇ, ನಾವು ನಮ್ಮ ದಶಮಾಂಶದಲ್ಲಿ ದೇವರಿಗೆ ಕೊಡುವಾಗ ಆ ದೇವರು ಹೇಳ್ತಾರೆ, ನೀನು ದಶಮಾಂಶನ ಭಾಗವನ್ನು ನನಗೆ ತಂದು ಪ್ರಾಮಾಣಿಕವಾಗಿ ಕೊಡು, ಆ ಸ್ವರ್ಗದ ಬಾಗಿಲನ್ನು ತೆರೆದು ನಿಮ್ಮ ಮೇಲೆ ಆ ಸಿರಿ ಸಂಪತ್ತನ್ನು ಸುರಿಸುತ್ತೇನೋ ಇಲ್ಲವೋ ಎಂಬುದಾಗಿ ಪರೀಕ್ಷಿಸಿ ನೋಡಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಕಳೆದ ವರ್ಷದಲ್ಲಿ 2018ರಲ್ಲಿ ಪ್ರಪಂಚದಲ್ಲಿ ಅನೇಕ ಕಾರ್ಯಗಳು ಸಂಭವಿಸಿತು. ಜಲಪ್ರಳಯವಾಯಿತು, ಭೂಕಂಪವಾಯಿತು, ಸುನಾಮಿ ಆಯಿತು. ಪ್ರಿಯರೇ, ಎಲ್ಲ ಕಳೆದುಕೊಂಡರೂ ಕೂಡ ನಮ್ಮ ಜನ ಇನ್ನೂವರೆಗಾಗಿ ತಮ್ಮ ಮನ ಪರಿವರ್ತನೆ ಮಾಡಿಕೊಳ್ಳದೆ ಪ್ರಿಯರೇ ಆ ಕಳೆದುಕೊಂಡದಂತನ ಸಂಪಾದನೆ ಮಾಡುವ ಸಲುವಾಗಿ ಹಗಲಿರುಳು ದುಡಿಯುತ್ತಾ ಇದ್ದಾರೆ. ಇದು ಸಾಧ್ಯವಾಗ್ತದಾ? ನಮ್ಮಲ್ಲಿ ಒಂದು ಬದಲಾವಣೆ ಆಗಬೇಕು, ನಮ್ಮಲ್ಲಿ ಒಂದು ಮಾರ್ಪಾಡಾಗಬೇಕು. ದೇವರ ವಾಕ್ಯ ನಮ್ಮಲ್ಲಿ ತುಂಬಿಕೊಳ್ಬೇಕು, ಆ ವಾಕ್ಯದಿಂದ ನಾವು ನಡೆಯಬೇಕು, ಆ ವಾಕ್ಯವನ್ನು ಅನುಸರಿಸಬೇಕು. ಪ್ರಿಯರೇ, ಹೀಗೆ ಮಾಡಿದಾಗ ಮಾತ್ರ ನಾವು ದೇವರ ಮಕ್ಕಳಾಗಿ ಸಾಗಲು ಸಾಧ್ಯ. ಆ ದೇವರು ನಮ್ಮೊಂದಿಗೆ ಇರಲು ಸಾಧ್ಯ. ಆ ದೇವರು ಹೇಳ್ತಾರೆ, ಇಗೋ ನಾನು ನಿನ್ನ ಪಕ್ಕದಲ್ಲೇ ಇದ್ದೇನೆ, ನಿನ್ನ ಬಳಿಯಲ್ಲೇ ಇದ್ದೇನೆ, ನೀನು ಕೂಗಿ ಕರೆಯುವಾಗ ನಾನು ಬರುತ್ತೇನೆ ಎಂಬುದಾಗಿ ದೇವರು ನುಡಿಯುತ್ತಾರೆ ಪ್ರಿಯರೇ. ಆದರೆ ನಾವು ಕೂಗುತ್ತೇವೆ, ಕರೆಯುತ್ತೇವೆ, ಆದರೆ ನಮ್ಮ ಹೃದಯದಲ್ಲಿ ಬದಲಾವಣೆ ಇಲ್ಲ, ನಮ್ಮ ಹೃದಯದಲ್ಲಿ ಮಾರ್ಪಾಡಿಲ್ಲ. ನಮ್ಮ ಹೃದಯದಲ್ಲಿ ಮಾಡುವಂಥ ಆ ಪಾಪಗಳನ್ನು ತೆಗೆದು ಹಾಕ್ತಾ ಇಲ್ಲ. ಮಾಡಿದ ಪಾಪವನ್ನೇ ಮತ್ತೆ ಮತ್ತೆ ಪಾಪ ಮಾಡುತ್ತಾ ಪ್ರಿಯರೇ ನಾವು ಪಾಪದಲ್ಲೇ ನಾವು ಆ ಪಾಪದ ಮರಣ ಸಂಬಳ ಎಂಬುದು ನಮಗೆ ಗೊತ್ತಿದ್ದರೂ ಕೂಡ ಆ ಪಾಪವನ್ನೇ ಮಾಡುತ್ತಾ ಪಾಪದಲ್ಲೇ ಜೀವಿಸುತ್ತಾ ಇದ್ದೇವೆ. ಪ್ರಿಯರೇ, ನಾವು ಯೇಸು ಸ್ವಾಮಿಯನ್ನು ಪದೇ ಪದೇ ಯೇಸು ಸ್ವಾಮಿಯನ್ನು ನಾವು ಮತ್ತೆ ಮತ್ತೆ ಅದೇ ಯೇಸು ಸ್ವಾಮಿಯನ್ನು ನಾವು ಶಿಲುಬೆಯ ಯಾತನೆಗೆ ಜಡಿಯುತ್ತಿದ್ದೇವೆ. ಆ ಯೇಸು ಸ್ವಾಮಿ ಪದೇ ಪದೇ ನಮ್ಮ ಕೊಡುವಂಥ ಯಾತನೆಗಳೆಲ್ಲವನ್ನು ಸಹಿಸಿಕೊಳ್ಳುತ್ತಾ ಆ ಶಿಲುಬೆಯ ಮರಣವನ್ನು ಪ್ರತಿದಿನವೂ ಅನುಭವಿಸುವವರಾಗಿದ್ದಾರೆ. ಪ್ರಿಯರೇ, ನಾವು ಯೋಚಿಸಿ ನೋಡೋಣ. ಆ ದೇವರನ್ನ ಪ್ರಭು ಯೇಸು ಸ್ವಾಮಿಯನ್ನು ನಾವು ಮತ್ತೆ ಮತ್ತೆ ಆ ಶಿಲುಬೆಯಲ್ಲಿ ಜಡಿಯುವುದು ಬೇಡ ಎನ್ನುವುದಾದರೆ ನಮ್ಮ ಪಾಪದ ಜೀವನವನ್ನು ಬಿಡಬೇಕು. ನಮ್ಮಲ್ಲಿ ಒಂದು ಮಾರ್ಪಾಡಾಗಬೇಕು, ನೂತನ ಸೃಷ್ಟಿಗಳಾಗಬೇಕು, ದೇವರ ಮಕ್ಕಳಾಗಬೇಕು, ದೇವರ ಜೊತೆಯಲ್ಲಿ ನಾವು ಹೆಜ್ಜೆ ಇಡುವವರಾಗಬೇಕು. ಆಗ ಮಾತ್ರ ದೇವರ ಮಕ್ಕಳಾಗಲು ನಮಗೆ ಸಾಧ್ಯ. ಪಾಪದ ಜೀವನವನ್ನು ತ್ಯಜಿಸಿ
ಸನ್ಮಾರ್ಗದಲ್ಲಿ ನಡೆಯಲು ನಮಗೆ ಸಾಧ್ಯ. ಪ್ರಿಯರೇ, ನಾವು ಪಾಪದಲ್ಲಿ ನಾವು ಬಿದ್ದು ಹೋಗಿ ಆ ಜೀವನ ಮಾಡುವಂಥ ಸಮಯದಲ್ಲಿ ನಮಗೆ ಬೇಕಾಗಿರೋದು ಪವಿತ್ರಾತ್ಮರ ಶಕ್ತಿ. ಆ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬಂದಾಗ ಮಾತ್ರ ಈ ಪಾಪದ ಜೀವನವನ್ನು ಬಿಡಲು ನಮ್ಮಿಂದ ಸಾಧ್ಯವಾಗ್ತದೆ. ಪ್ರೈಸ್ ದ ಲಾರ್ಡ್. ಪ್ರೇಷಿತರ ಕಾರ್ಯಕಲಾಪ 1ನೇ ಅಧ್ಯಾಯ 8ನೇ ವಚನದಲ್ಲಿ ದೇವರ ವಾಕ್ಯ ಹೇಳ್ತದೆ, ಪವಿತ್ರಾತ್ಮರು ನಿಮ್ಮ ಮೇಲೆ ಇಳಿದು ಬಂದಾಗ ನೀವು ಶಕ್ತಿಯುತರಾಗುವಿರಿ. ನೀವು ಜೆರುಸಲೇಮಿನಲ್ಲೂ ಜುದೇಯದಲ್ಲೂ ಸಮಾರ್ಯದಲ್ಲೂ ಲೋಕದ ಕಟ್ಟ ಕಡೆಯವರೆಗೂ ಸಾಕ್ಷಿಗಳಾಗುವಿರಿ. ಪ್ರಿಯರೇ, ನಾವು ಈ ಲೋಕದಲ್ಲಿ ಬಂದಿದ್ದು, ನಮ್ಮನ್ನು ಈ ಲೋಕದಲ್ಲಿ ದೇವರು ಉಂಟು ಮಾಡಿದ್ದು ಆ ದೇವರಿಗೆ ಸಾಕ್ಷಿಯಾಗಲು, ಪ್ರಭು ಯೇಸು ಸ್ವಾಮಿಗೆ ನಾವು ನಿಜವಾದ ಸಾಕ್ಷಿಯಾಗುವಂತೆ ಮಾಡುವ ಸಲುವಾಗಿಯೇ ಆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಆ ಪವಿತ್ರ ಆತ್ಮರ ಶಕ್ತಿಯನ್ನು ನಮ್ಮ ಮೇಲೆ ಸುರಿಸಿದ್ದಾರೆ. ಆ ಪವಿತ್ರಾತ್ಮರು ನಮ್ಮ ಮೇಲೆ ಇಳಿದು ಬರುವಾಗ ಮಾತ್ರ ನಮ್ಮಲ್ಲಿ ಬದಲಾವಣೆ ಆಗ್ತದೆ. ಪ್ರಿಯರೇ, ಆ ಪವಿತ್ರ ಆತ್ಮರು ನಮ್ಮ ಪಾಪದ ಜೀವನದಲ್ಲಿ ಇರುವಾಗ ಆ ಪವಿತ್ರ ಆತ್ಮರು ನಮ್ಮಿಂದ ದೂರವಿರುತ್ತಾರೆ. ಎಲ್ಲಿಯ ತನಕ ಪವಿತ್ರಾತ್ಮರು ನಮ್ಮಿಂದ ದೂರ ಇರ್ತಾರೋ ಅಲ್ಲಿಯ ತನಕ ನಮ್ಮ ಪಾಪದ ಜೀವನ ನಮ್ಮನ್ನು ಒಂದು ಸುಳಿಯಲ್ಲಿ ಸಿಕ್ಕಿಸಿಕೊಂಡ ಹಾಗೆ ಅದು ನಮ್ಮನ್ನು ಆ ಸುಳಿಯಲ್ಲಿ ಎಳೆದುಕೊಂಡು ಹೋಗ್ತಾ ಇರ್ತದೆ. ಹೌದು ಪ್ರಿಯರೇ, ಒಮ್ಮೆ ನಾವು ಸುಳಿಯಲ್ಲಿ ಸಿಕ್ಕಿಕೊಂಡಾಗ ಆ ಸುಳಿ ಸಂಪೂರ್ಣವಾಗಿ ನಮ್ಮನ್ನು ನಾಶಕ್ಕೆ ಕೊಂಡೊಯ್ತದೆ, ನಮ್ಮ ಜೀವವನ್ನು ಅದು ತೆಗೆದುಕೊಂಡು ಹೋಗ್ತದೆ. ಆದರೆ ಆ ದೇವರ ಆ ಒಂದು ಕಾರ್ಯವನ್ನು ನಾವು ಮಾಡುವಾಗ ಆ ಪವಿತ್ರಾತ್ಮರಿಗಾಗಿ ನಾವು ಆ ಪವಿತ್ರಾತ್ಮರಲ್ಲಿ ಭಿನ್ನಯಿಸಿ ಕೂಗಿ ಕರೆದು ಪ್ರಾರ್ಥಿಸುವಾಗ ಆ ಪವಿತ್ರಾತ್ಮರ ಶಕ್ತಿ ನಮ್ಮ ಮೇಲೆ ಇಳಿದು ಬಂದಾಗ, ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ಹೊಸ ಸೃಷ್ಟಿಗಳಾಗುತ್ತೇವೆ, ನಾವು ಸನ್ಮಾರ್ಗದಲ್ಲಿ ನಡೆಯುವವರಾಗುತ್ತೇವೆ, ನಿತ್ಯ ಜೀವಕ್ಕೆ ನಾವು ಆಗುತ್ತೇವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹಾಗಾದರೆ ನಾವೇನು ಮಾಡಬೇಕು? ನಾವು ಮೊದಲು ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ದೇವರ ಕಡೆಗೆ ತಿರುಗಿಕೊಂಡು ಆ ದೇವರ ವಾಕ್ಯದ ಶಕ್ತಿ ಏನಿದೆ, ದೇವರ ಕರುಣೆ ಏನಿದೆ, ಆ ದೇವರ ಕರುಣೆಯ ಶಕ್ತಿ ನಮ್ಮದಾಗಿಸಿಕೊಳ್ಳಬೇಕು ಎಂಬುದಾಗಿ ನಾವು ಪ್ರಯತ್ನ ಮಾಡುವವರಾಗುತ್ತೇವೆ. ಪ್ರೈಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ದೇವರು ಕರುಣೆ ಉಳ್ಳವರಾಗಿದ್ದಾರೆ, ಕೃಪೆಯುಳ್ಳವರಾಗಿದ್ದಾರೆ. ನಾವು ಎಷ್ಟೇ ಪಾಪ ಮಾಡುತ್ತಾ ಇದ್ದರೂ ನಮ್ಮನ್ನು ಕ್ಷಮಿಸಲು ಸದಾ ನಮಗಾಗಿ ಹಂಬಲಿಸುತ್ತಾ, ಮಗನೇ ಮಗಳೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂಬುದಾಗಿ ಆ ದೇವರು, ಕರುಣೆಯುಳ್ಳ ದೇವರು ಪ್ರೀತಿಯಿಂದ ತಮ್ಮ 2 ಕರಗಳನ್ನು ನಮ್ಮ ಮುಂದೆ ಚಾಚುತ್ತಾ, ಪ್ರಿಯರೇ, ಸದಾಕಾಲ ಆ ಯೇಸು ಸ್ವಾಮಿ ನಮ್ಮನ್ನು ಕರೆಯುತ್ತಿದ್ದಾರೆ. ಅನೇಕ ಸಲ ಈ ನಮ್ಮ ಪಾಪದ ಕಿವಿಗಳು ಮುಚ್ಚಲ್ಪಟ್ಟಿರುತ್ತವೆ, ನಮ್ಮ ಅಂತರಂಗದ ಕಿವಿಗಳು ಮುಚ್ಚಲಾಗಿದೆ. ಆ ದೇವರ ಕೂಗು ನಮಗೆ ಕೇಳಿಸುತ್ತಾ ಇಲ್ಲ. ಯಾಕೆಂದರೆ ಪಾಪದ ಒಂದು ತೆರೆ ನಮ್ಮಲ್ಲಿ ಮುಚ್ಚಿಕೊಂಡಿದೆ. ಎಮಾಹುಸ್ ಗ್ರಾಮಕ್ಕೆ 2 ಸಹೋದರರು ಹೋಗ್ತಾ ಇದ್ರು, ಪ್ರೇಷಿತರುಗಳು. ಆ ಸಮಯದಲ್ಲಿ ಯೇಸು ಸ್ವಾಮಿ ಅವರ ಜೊತೆಗೆ ಹೋದರು. ಅವರ ಜೊತೆಯಲ್ಲಿ ಹೋಗುವಾಗ ಅನೇಕ ಪ್ರೇಷಿತರ ಪ್ರವಾದಿಗಳ ಎಲ್ಲರ ವಿಷಯವಾಗಿ, ಪವಿತ್ರ ಗ್ರಂಥದ ವಿಷಯವಾಗಿ ಅವರಿಗೆ ಹೇಳ್ತಾ ಇದ್ರು. ಆದರೆ ಅವರ ಹೃದಯ ಮುಚ್ಚಿ ಹೋಗಿಲ್ಪಟ್ಟಿತ್ತು. ಅವರ ಹೃದಯದ ಕಣ್ಣುಗಳು ತೆರೆಯಲು ಕಾಣ್ತಾ ಇರಲಿಲ್ಲ. ಪ್ರಿಯರೇ, ಅವರ ಕಣ್ಣುಗಳು ತೆರೆದಿದ್ದರೂ ಅವರ ಹೃದಯದಲ್ಲಿ ಒಂದು ರೀತಿಯ ಬೆಂಕಿಯ ಹಾಗೆ ಪ್ರಜ್ವಲಿಸುವಂಥ ಒಂದು ಕಾರ್ಯ ಸಂಭವಿಸ್ತಾ ಇದ್ರು. ಅವರ ವಾಕ್ಯಗಳನ್ನು ಕೇಳುವಾಗ ಆ ಪ್ರೇಷಿತರು ಹೇಳ್ತಾರೆ, ಆ ಯೇಸು ಸ್ವಾಮಿ ವಚನಗಳನ್ನು ಕೊಡುವಾಗ, ಆ ಪ್ರಬೋಧನೆ ಮಾಡುತ್ತಿರುವ ಸಮಯದಲ್ಲಿ ನಮ್ಮ ಹೃದಯ ಕುದಿಯುತ್ತಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ನಮ್ಮ ದೇವರ ವಾಕ್ಯಗಳ ಶಕ್ತಿಯುತವಾದ ವಾಕ್ಯಗಳು ನಾವು ಕೇಳುವಾಗ, ನಾವು ಆಲಿಸುವಾಗ, ಅದರಂತೆ ನಡೆಯುವಾಗ, ಆ ವಾಕ್ಯ ನಮ್ಮ ತುಂಬಿಕೊಂಡಾಗ ಆ ವಾಕ್ಯ ನಮ್ಮಲ್ಲಿ ಪ್ರಜ್ವಲಿಸುತ್ತಾ ಇರ್ತದೆ, ಆ ವಾಕ್ಯ ನಮ್ಮಲ್ಲಿ ಕುದಿಯುತ್ತಾ ಇರ್ತದೆ. ಪ್ರಿಯರೇ, ಆ ವಾಕ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕು, ಆ ವಾಕ್ಯಕ್ಕಾಗಿ ನಾನು ಏನಾದರೂ ಮಾಡಬೇಕು ನನ್ನ ಜೀವನದಲ್ಲಿ, ಆ ವಾಕ್ಯದ ಹಿಂದೆ ನಾನು ಹೋಗಬೇಕು, ಆ ವಾಕ್ಯವನ್ನು ಹುಡುಕಬೇಕು, ಆ ವಾಕ್ಯವನ್ನು ನನ್ನದಾಗಿಸಿಕೊಳ್ಳಬೇಕು ಎಂಬ ದಾಹ ನಮ್ಮಲ್ಲಿ ಉಂಟಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ದೇವರ ಶಕ್ತಿ ಅಪಾರವಾದದ್ದಾಗಿದೆ, ದೇವರ ಕರುಣೆ ಅಪಾರವಾದದ್ದಾಗಿದೆ. ಆ ಕರುಣೆಯಿಂದಲೇ ದೇವರು ನಮ್ಮನ್ನು ಸದಾ ಅರಸುತ್ತಾ ಹುಡುಕುತ್ತಾ ನಮ್ಮ ಬಳಿಗೆ ಬರುವವರಾಗಿದ್ದಾರೆ. ಆ ದೇವರ ಬರುವಿಕೆಯನ್ನು ಆ ದೇವರ ಬರುವಾಗ ನಾವು ನಮ್ಮ ಕಣ್ಣುಗಳನ್ನು, ನಮ್ಮ ಅಂತರಂಗದ ಕಣ್ಣುಗಳನ್ನು, ದೇವರೇ ನನ್ನ ಅಂತರಂಗದ ಕಣ್ಣುಗಳನ್ನು ತೆರೆದುಕೊಡು ಎಂಬುದಾಗಿ ಆ ದೇವರಿಗೆ ನಮ್ಮ ಕಣ್ಣುಗಳನ್ನು ಸಮರ್ಪಿಸುತ್ತಾ, ನಮ್ಮ ಅಂತರಂಗದ ಕಣ್ಣುಗಳ ಮುಖಾಂತರ ಆ ದೇವರನ್ನು, ಪ್ರಭು ಯೇಸು ಸ್ವಾಮಿಯನ್ನು ನೋಡಲು ಕಾತುರರಾಗಬೇಕು. ಪ್ರಿಯರೇ, ಆ ನೋಡುವ ನೋಟದಿಂದ ಆ ದೇವರ ಮರುಕಪಟ್ಟ ಹೃದಯದಿಂದ ನಮ್ಮ ಮೇಲೆ ಕರುಣೆ ಬಂದು ಅವರು ನಮ್ಮ ಪಾಪಗಳನ್ನು ಕ್ಷಮಿಸುತ್ತಾ ನಮ್ಮೊಂದಿಗೆ ಹೆಜ್ಜಾಕಲು ಬರ್ತಾರೆ. ಆ ಎಮ್ಮಾಹುಸ್ ಗ್ರಾಮಕ್ಕೆ ಹೋಗುತ್ತಿದ್ದ ಆ ಶಿಷ್ಯರ ಜೊತೆಯಲ್ಲಿ ಮಾತನಾಡಿದ ಯೇಸು ನಮ್ಮ ಹೃದಯದಲ್ಲೂ ಮಾತನಾಡುತ್ತಾರೆ. ಹೌದು ಪ್ರಿಯರೇ, ಯೋಬನ ಗ್ರಂಥ
33ನೇ ಅಧ್ಯಾಯ 14ನೇ ವಚನ ದೇವರ ವಾಕ್ಯ ಹೇಳ್ತದೆ, ದೇವರು ಪದೇ ಪದೇ ಮಾತನಾಡಿದರು, ನರಮಾನವನು ಗ್ರಹಿಸಿಕೊಳ್ಳಲಾರ. ಹೌದು ಪ್ರಿಯರೇ, ನಮ್ಮಿಂದ ಆ ದೇವರ ವಚನಗಳನ್ನು ಕೇಳುವುದಕ್ಕಾಗಲಿ, ಆ ದೇವರ ವಾಕ್ಯವನ್ನು ಕೇಳುವುದಕ್ಕಾಗಲಿ ನಮ್ಮಿಂದ ಸಾಧ್ಯವಾಗುತ್ತಿಲ್ಲ. ಯಾಕೆಂದರೆ ಆ ಗ್ರಹಿಕೆಯ ಶಕ್ತಿ ನಮ್ಮಲ್ಲಿಲ್ಲ. ಆ ಗ್ರಹಿಕೆಯ ಶಕ್ತಿ ನಮ್ಮಲ್ಲಿ ಕಡಿಮೆಯಾಗಿದೆ. ಯಾಕೆಂದರೆ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ಇಲ್ಲ. ಆ ಪವಿತ್ರಾತ್ಮರ ಶಕ್ತಿ ನಮ್ಮಲ್ಲಿ ತುಂಬಿಕೊಂಡಿರುವಾಗ ಪ್ರಿಯರೇ, ದೇವರು ಮಾತನಾಡಿದಾಗ ಅವರ ಸ್ವರಕ್ಕೆ ಕಿವಿ ಕೊಡಲು ನಮ್ಮಿಂದ ಸಾಧ್ಯವಾಗ್ತದೆ. ಹೌದು ಪ್ರಿಯರೇ, ದೇವರ ವಾಕ್ಯ ಅಷ್ಟೊಂದು ಸುಂದರವಾಗಿದೆ, ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಆ ದೇವರ ವಾಕ್ಯ ಸುಮಧುರವಾಗಿದೆ. ದೇವರ ವಾಕ್ಯ, ಮಧುರವಾದ ವಾಕ್ಯ ಕೇಳುವಾಗ ನಮ್ಮ ಹೃದಯದಲ್ಲಿ ಏನೋ ಒಂದು ಸಂಭವಿಸುತ್ತದೆ. ಅದಕ್ಕಾಗಿ ನಮ್ಮ ಹೃದಯಗಳನ್ನ ದೇವರಿಗೆ ಒಪ್ಪಿಸಿಕೊಡಬೇಕು. ಅದಕ್ಕಾಗಿ ನಮ್ಮ ಹೃದಯವನ್ನು ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸಿಕೊಡಬೇಕು. ಆ ವಾಕ್ಯವನ್ನು ದಾಹದಿಂದ ನಮ್ಮ ಹೃದಯದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಪ್ರೈಸ್ ದ ಲಾರ್ಡ್. ಪ್ರಿಯ ಸಹೋದರ ಸಹೋದರಿಯರೇ, ನಾವು ಅನೇಕ ಸಲ ಪ್ರಾರ್ಥನೆ ಮಾಡುವವರಾಗಿದ್ದರೂ ಕೂಡ ನಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ. ಅನೇಕರು ಹೇಳ್ತಾರೆ, ಬ್ರದರ್ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನಮಗೆ ಉತ್ತರ ಸಿಗ್ತಾ ಇಲ್ಲ, ಏನು ಮಾಡೋದು ಎಂಬುದಾಗಿ. ಹೌದು ಪ್ರಿಯರೇ, ದೇವರ ಇಚ್ಛೆಯಂತೆ, ಪ್ರಭು ಯೇಸು ಕ್ರಿಸ್ತರ ಇಚ್ಛೆ ಏನಿದೆಯೋ ಅದರಂತೆ ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಇಚ್ಛೆಯನ್ನು ಪೂರೈಸುವವರಾಗಿದ್ದಾರೆ. ನೀನು ಬೇಡಿಕೋ, ನಿನಗೆ ಸದುತ್ತರವನ್ನು ದಯಪಾಲಿಸುವೆನು, ನಿನಗೆ ತಿಳಿಯದಿರುವ ಮಹತ್ತಾದ ಗೂಢಾರ್ಥವನ್ನು ನಿನಗೆ ತಿಳಿಯಪಡಿಸುತ್ತೇನೆ ಎಂಬುದಾಗಿ ದೇವರು ವಚನಿಸಿದ್ದಾರೆ. ಹೌದು ಪ್ರಿಯರೇ, ನಾವು ದೇವರ ವಚನದಂತೆ, ದೇವರ ಚಿತ್ತದಂತೆ, ದೇವರ ಆಸೆಯಂತೆ, ದೇವರ ಇಷ್ಟದಂತೆ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮಲ್ಲಿ ಆ ದೇವರ ವಚನ ವಾಕ್ಯ ನಮ್ಮಲ್ಲಿ ಬಂದು ಅದು ಮಾಂಸವಾಗಿ ಅದು ಕ್ರಿಯೆ ಮಾಡಲು ಪ್ರಾರಂಭವಾಗುತ್ತದೆ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯರೇ, ದೇವರ ವಾಕ್ಯ ನಮ್ಮಲ್ಲಿ ಬಂದಾಗ ನಮ್ಮಲ್ಲಿ ಮನ ಪರಿವರ್ತನೆ ಉಂಟಾಗುತ್ತದೆ. ದೇವರು ಸದಾ ನಮಗಾಗಿ ಕಾಯುತ್ತಿದ್ದಾರೆ. ನನ್ನ ಮಗ, ನನ್ನ ಮಗಳು ಇಲ್ಲಿಗೆ ಬರ್ತಾ ಇದ್ದಾಳೆ, ನಾನು ಇಲ್ಲಿ ಇರಬೇಕು, ಅವರ ಅಗತ್ಯಗಳನ್ನು ಪೂರೈಸಬೇಕು ಎಂಬುದಾಗಿ ದೇವರು ಸದಾ ಪರಮ ಪ್ರಸಾದದಲ್ಲಿ ಕಾಯುವವರಾಗಿದ್ದಾರೆ. ಆ ಪರಮ ಪ್ರಸಾದದಲ್ಲಿರುವ ದೇವರಿಗೆ ನಾವು ಸಮರ್ಪಣೆ ಮಾಡುತ್ತಾ ಆ ದೇವರಲ್ಲಿ ಪ್ರಾರ್ಥಿಸೋಣ. ಪ್ರಿಯರೇ, ನಮ್ಮೆಲ್ಲರ ಹೃದಯಗಳನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸೋಣ. ನಮ್ಮ ಆತ್ಮ, ನಮ್ಮ ಶರೀರ, ನಮ್ಮ ಮನಸ್ಸು, ನಮ್ಮ ಹೃದಯಗಳನ್ನು ಎಲ್ಲವನ್ನು ದೇವರಿಗೆ ಸಮರ್ಪಿಸೋಣ. ಆ ದೇವರ ಕರಗಳಲ್ಲಿರುವಂಥ ಆ ಕೃಪೆ, ಶಾಂತಿ, ಸಮಾಧಾನ ಎಲ್ಲವನ್ನು ನಾವು ನಮ್ಮದಾಗಿಸಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್. ಆಮೇನ್.